Aptas Ayurveda. Reach Ayurveda to age. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur, Kerala, Ayurveda Shramam Private Limited, Chennai, Tamil Nadu, Unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Sri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಚರಿಸೋತ ದಚರಕ ಕರೆತಂದ ಬಾಳಿಗೆ ಬೆಳಕ ಚರಿಸೋತ ದಚರಕ ಕರೆತಂದ ಬಾಳಿಗೆ ಬೆಳಕ ಚರಿಸೋತ ದಚರಕ. ಆಧುನಿಕತೆಯ ಆರಾಮದಾಯಕ ಜೀವನ ಬಯಸಿ ಬದಲಾಗುತ್ತಿರುವ ಹಳ್ಳಿಗರ ಜನಜೀವನ ರೋಗ ಉತ್ಪತ್ತಿಯ ಮೂಲ ಕಾರಣವಾಗುತ್ತಿದೆ. ಹಳ್ಳಿಗಳಲ್ಲಿ ರೋಗ ಅಧಿಕವೆಂದೆನಿಸಿ ಅದ ಜಯಿಸಲು ಆಯುರ್ವೇದವ ಪಸರಿಸಿ ಎಂಬ ಆಪ್ತರ ಸಲಹೆಯಂತೆ ಆಯುರ್ಗ್ರಾಮ ಎಂಬ ಕಲ್ಪವೃಕ್ಷದ ಉತ್ಪತ್ತಿಯಾಯಿತು. ಆಯುರ್ಗ್ರಾಮದ ಕನಸ ಸಾಕಾರಗೊಳಿಸಲೆಂದೇ ಜನಿಸಿದ ಟೀಮ್ ಚ್ಯವನ ಸೂಕ್ತ ಗ್ರಾಮವನ್ನು ಹುಡುಕಲು ಶುರು ಮಾಡಿತು.
ತದನಂತರ ಮಾಡ ಹೊರಟಿರುವ ಸದುದ್ದೇಶವ ವಿವರಿಸಿ ವಿದ್ಯಾಲಯದ ಪ್ರಾಂಶುಪಾಲರ ಸಲಹೆಗಳನ್ನು ಪಡೆದು ಪೂರ್ವಕರ್ಮಕ್ಕೆ ಚಾಲನೆ ನೀಡಲಾಯಿತು. ನಾವು ಆಯ್ದುಕೊಂಡ ಗ್ರಾಮ ಕೋರವಂಗಲ. ಈ ಗ್ರಾಮ ಹಾಸನದಿಂದ 15 ಮೈಲಿ ದೂರದಲ್ಲಿದ್ದು ಹಚ್ಚ ಹಸಿರಿನಿಂದ ಕೂಡಿದ ತಾಣವಾಗಿದೆ. ಇತಿಹಾಸದ ಕುರುಹುಗಳನ್ನು ಹೊಂದಿರುವ ಈ ಗ್ರಾಮ ಮಾದರಿ ಗ್ರಾಮದ ಕಲ್ಪನೆಯನ್ನು ನೀಡುತ್ತಿರಲು ಆಯುರ್ ಗ್ರಾಮವೆಂಬ ನಮ್ಮ ಕನಸಿನ ಮಗು ಅಂಬೆಗಾಲಿಡಲು ಸೂಕ್ತವಾಗಿದೆ. ಕಟ್ಟುತ್ತ ಹೂವಿನ ಮಾವಿನ ತೋರಣ ಆಯುರ್ ಗ್ರಾಮದ ವಾತಾವರಣದಲ್ಲಿ ಮಿಂದೇಳೋಣ. ಆಯುರ್ ಮುಂಜಾವನ್ನು ತಳಿರು ತೋರಣಗಳಿಂದ ಬರಮಾಡಿಕೊಂಡು ಸಭಾ ಕಾರ್ಯಕ್ರಮದ ಮತ್ತು ಚರಕಯಾತ್ರೆಯ ಸಿದ್ಧತೆಯನ್ನು ಟೀಮ್ ಚ್ಯವನ ಶ್ರದ್ಧೆಯಿಂದ ಮಾಡಲಾಯಿತು. ನಂತರ ಆಯುರಾಕಾಂಕ್ಷಿಗಳನ್ನು ಡೋಲು ನಗಾರಿಗಳಿಂದ ಚರಕಯಾತ್ರೆಗೆ ಕರೆಯಲಾಯಿತು. ಆಚಾರ್ಯ ಚರಕರು ಸೂತ್ರಸ್ಥಾನದ 27ನೇ ಅಧ್ಯಾಯದಲ್ಲಿ ಹಸುವಿನ ಹಾಲು ಮತ್ತು ಗೋಘೃತದ ಉತ್ಕೃಷ್ಟತೆಯ ಹೇಳಿದ್ದನ್ನು ನೆನೆಯುತ್ತಾ ಗೋಪೂಜೆಯನ್ನು ಊರ ಹಿರಿಯರ ಸಮ್ಮುಖದಲ್ಲಿ ನಡೆಸಲಾಯಿತು. ಸೂತ್ರಸ್ಥಾನ ಪ್ರಥಮ ಅಧ್ಯಾಯದ 41ನೇ ಶ್ಲೋಕ ಆಯುರ್ವೇದ ಪರೋಪಕಾರ ಪುಣ್ಯಾಯ ಪರಮಾಯುಷಃ ಎಂಬುದನ್ನು ಪಾಲಿಸಲು ಚರಕಯಾತ್ರೆಯನ್ನು ಆಯುರ್ಘೋಷಣೆಗಳ ಕೂಗುತ್ತಾ ಚರಕ ಸಂಹಿತೆಯನ್ನು ಹೊತ್ತು ಗ್ರಾಮಸ್ಥರೊಂದಿಗೆ ನಡೆಸಲಾಯಿತು. ಯಾವ ಜಾಗದಲ್ಲಿ ಯಾವ ಟೈಮ್ ಬಂದರೂ ಸಹ ನಾವು ಊರಿನ ಮುಖಂಡರಾಗಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಇದೇ ರೀತಿ ನಮ್ಮ ಎಲ್ಲ ಗಿಡಮೂಲಿಕೆಗಳನ್ನು ಕಲ್ಲುಗಳನ್ನು ಹಾಗೂ ಈ ಕಲ್ಲು ಪ್ರತಿಯೊಂದು ಅಂಶದಲ್ಲೂ ಔಷಧಿ ಇದೆ ಅಂತ ಹೇಳಿದ್ದಾರೆ. ಎಲ್ಲ ಕೊನೆಯದಾಗಿ ಆ ಸಂಹಿತೆಯಲ್ಲಿ ಕೊನೆಯದಾಗಿ ಬರೆದಿದ್ದಾರೆ. ಆ ಸಂಹಿತೆ ಒಳಗೆ ಈ ಜಗತ್ತಲ್ಲಿದೆ, ಆ ಸಂಹಿತೆ ಒಳಗೆ ಇಲ್ಲದೆ ಇರೋದು ಈ ಜಗತ್ತಲ್ಲೇ ಇಲ್ಲ. ಸೂತ್ರಸ್ಥಾನ
27ನೇ ಅಧ್ಯಾಯದ 250ನೇ ಶ್ಲೋಕದಲ್ಲಿ ಹೇಳಿದ ಪೇಯಗಳಲ್ಲೊಂದಾದ ಅವಲಕ್ಕಿ ಬೆಲ್ಲದ ಆರೋಗ್ಯದಾಯಿ ಪೇಯವನ್ನು ಗ್ರಾಮಸ್ಥರಿಗೆ ನೀಡಿ ಮಾಡುವ ವಿಧಾನ ಹಾಗೂ ಪ್ರಯೋಜನವನ್ನು ವಿವರಿಸಲಾಯಿತು. ಚೆನ್ನಾಗಿದ್ಯಾ? ಆರೋಗ್ಯಕ್ಕೆ ಒಳ್ಳೇದು. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ. ಇನ್ನು ಮಲೆನಾಡಿನ ಭಾಗದಲ್ಲೂ ಕೂಡ ಹೊಳ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ಆದರೆ ಮಳೆಯ ಆರ್ಭಟ ಚ್ಯವನ ವೈದ್ಯರ ಕಾರ್ಯದೀವಿಗೆಯ ಮಾತ್ರ ನಂದಿಸಲಿಲ್ಲ. ಮೊದಲೇ ನಿರ್ಣಯಿಸಿದಂತೆ ಆಯುರ್ವೇದದ ಬೀಜವನ್ನು ಶಾಲೆ ಮತ್ತು ಗ್ರಾಮದಲ್ಲಿ ಆಯುರ್ವೇದ ಅವತರಣದ ಕಥಾಸಂಚಿಕೆಗಳನ್ನು ಪಾಡ್ಕಾಸ್ಟ್ ಪ್ರಸಾರಣೆಯ ಮೂಲಕ ಬಿತ್ತಲಾಯಿತು. ಗುಡ್ ಮಾರ್ನಿಂಗ್ ಮಕ್ಕಳೇ. ಊರಲ್ಲಿ ಒಂದು ಕ್ಲಾಸ್ ನಡೀತಾ ಇದೆ ಆಯುರ್ವೇದದ ಬಗ್ಗೆ ಅಂತ ಗೊತ್ತಾಗಿದೆ. ಹಾಗಿದ್ರೆ ಈ ಆಯುರ್ವೇದ ಅಂದ್ರೆ ಏನು, ಅದರ ಬಗ್ಗೆ ತಿಳ್ಕೊಂಡು ನಮ್ಗೇನ್ ಲಾಭ? ಸರಿ, ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಆಯುರ್ವೇದದ ಮೂಲ ಸಿದ್ಧಾಂತವಾದ ಪುರುಷಂ ಪುರುಷಂ ವೀಕ್ಷ್ಯ ಎಂಬ ವಾಕ್ಯವ ಮುನ್ನೆಲೆಯಲ್ಲಿಟ್ಟು ಟೀಮ್ ಚ್ಯವನ ಗ್ರಾಮದಲ್ಲಿ ಚರಕರಂತೆ ಚರಿಸುತ್ತಾ ಆರೋಗ್ಯಾಕಾಂಕ್ಷಿಗಳ ಗುರುತಿಸಿ ಆಯುರ್ವೇದ ಸಮುದಾಯವನ್ನು ಕಟ್ಟಲಾಯಿತು. ನಂತರ ಸೂತ್ರಸ್ಥಾನ 5ನೇ ಅಧ್ಯಾಯದಲ್ಲಿ ವಿವರಿಸಿದ ದಿನಚರ್ಯವನ್ನು ಗ್ರಾಮಸ್ಥರಿಗೆ ತಿಳಿಸಿ ಚಿಕ್ಕ ಆಚರಣೆಗಳು ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಎಂದು ಅರ್ಥೈಸಲಾಯಿತು. ಅಡುಗೆ ಮನೆಯಲ್ಲೇ ಆರೋಗ್ಯ ಎಂಬ ಶೀರ್ಷಿಕೆಯಡಿ ಮನೆಯಲ್ಲಿರುವ ಪದಾರ್ಥಗಳಿಂದ ದಂತಧಾವನ ಚೂರ್ಣವನ್ನು ತಯಾರಿಸುವ ವಿಧಾನವನ್ನು ಕಲಿಸಿ ಪ್ರಯೋಜನಗಳ ತಿಳಿಸಿ ನಿತ್ಯ ಅದನ್ನೇ ಬಳಸಲು ಜನರನ್ನು ಪ್ರೋತ್ಸಾಹಿಸಲಾಯಿತು. ನಿಮ್ಗೆ ಏನ್ ಟೇಸ್ಟ್ ಬರ್ತದೆ? ಉಪ್ಪು ಅಂತ ಅನಿಸ್ತಿದ್ಯಾ? ಉಪ್ಪು, ಏಲಕ್ಕಿ, ಮೆಣಸು ಎಲ್ಲ ಟೇಸ್ಟ್ ಬರ್ತಾ ಇದೆಯಾ? ಅದ್ರಲ್ಲೇ ದಿನ ಹಲ್ಲುಜ್ರಿ. ಕೆಮಿಕಲ್ ಪೇಸ್ಟ್ ಎಲ್ಲ ಬಳಸಕ್ಕಿಂತ ಅದು ಒಳ್ಳೇದು. ನೀವು ದಿನ ಬೆಳಗ್ಗೆನೆ ಹಲ್ಲುಜ್ಜಿ ಆಮೇಲೆ ಏನ್ ಕೆಲಸ ಇದ್ರು ಮಾಡಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿಗೆ ಮುಖದೋಷ ನಿವಾರಣೆಗಾಗಿ ಗಂಡೂಷ ಎಂಬುದನ್ನು ಗಂಡೂಷದ ಕಾರ್ಯವಿಧಾನವ ಪ್ರದರ್ಶಿಸಿ ಜನರಲ್ಲಿ ಅರಿವು ಮೂಡಿಸಲಾಯಿತು. ನಾಳೆಗಳ ಕನಸನ್ನು ಹೊತ್ತ ಕಂಗಳು ಕಳೆದುಕೊಳ್ಳದಿರಲಿ ರಂಗುಗಳ ಎಂಬ ಆಶಯದಿಂದ ಅಂಜನದ ಬಳಕೆಯ ಪ್ರಯೋಜನವನ್ನು ತಿಳಿಸಲಾಯಿತು. ಅದರೊಂದಿಗೆ ನಂದ್ಯಾವರ್ತದಿಂದ ಟೀಮ್ ಚ್ಯವನ ತಯಾರಿಸಿದ ಅಂಜನವನ್ನು ನೀಡಿ ತಯಾರಿಸುವ ವಿಧಾನದ ದೃಶ್ಯವನ್ನೂ ತೋರಿಸಲಾಯಿತು. ಸುತ್ಬಿಟ್ಟು ಅದನ್ನ ದೀಪಕ್ಕೆ ಹಾಕ್ರಿ. ತುಪ್ಪ ಇದ್ರೆ ತುಪ್ಪನೋ ದೀಪ ಹಚ್ಬೇಕು. ದೀಪ ಹಚ್ಚಿ ಅದ್ರ ಮೇಲ್ಗಡೆ ಒಂದು ತಟ್ಟೆ ಮುಚ್ಚಬೇಕು. ಸೈಡಲ್ಲಿ ಏನಾದ್ರು ಕಲ್ಲಿಟ್ಟು ಒಂದು ತಟ್ಟೆ ಮುಚ್ಚಬೇಕು. ಅದು ಮಸಿ ಎಲ್ಲ ಆ ತಟ್ಟೆಯಲ್ಲಿ ಕಲೆಕ್ಟ್ ಆಗುತ್ತೆ.
ದೃಢ ಅಂಗಾಂಗಗಳಿಗಾಗಿ ಅಭ್ಯಂಗ ಎಂಬುದನ್ನು ಮಕ್ಕಳಲ್ಲಿ ಅರಿವು ಮೂಡಿಸಲು ಸಾಮೂಹಿಕ ಅಭ್ಯಂಗವನ್ನು ಏರ್ಪಡಿಸಲಾಗಿತ್ತು. ಏನು ನೀವು ಮಲ್ಕೊಳ್ಳೋಕೆ ರಾತ್ರಿ ನಿದ್ದೆ ಬರಲ್ಲ, ಈ ತರ ಸಮಸ್ಯೆಗಳೆಲ್ಲ ಇರ್ಬೋದು. ಈ ತರ ಸಮಸ್ಯೆಗಳಿಗೆ ಪಾದಾಭ್ಯಂಗ ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆ ಪಕ್ಕ ಕಮ್ಮಿ ಆಗುತ್ತೆ. ಅಂಥವ್ರಿಗೆಲ್ಲ ಇದನ್ನ ಮಾಡಿ ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಕಣ್ಣಿನ ಸಮಸ್ಯೆ, ಕಣ್ಣಿನ ಪರದೆಗಳು ಪದರ ಎಲ್ಲ ಬರುತ್ತಲ್ವ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಮನೆ ಮನೆಗೂ ತೆರಳಿ ಜನರ ಒಗ್ಗೂಡಿಸಿ ಶಿರ, ಶ್ರವಣ ಅಭ್ಯಂಗ, ಪಾದಾಭ್ಯಂಗವ ಮಾಡುವ ವಿಧಾನವ ಪ್ರದರ್ಶಿಸಿ ಪ್ರಯೋಜನಗಳ ವಿವರಿಸಲಾಯಿತು. ಯೋಗವಾದರೆ ದೈನಂದಿನ ಭಾಗ, ದೂರವಿರುವುದು ನಿಮ್ಮಿಂದ ರೋಗ ಎಂಬುದನ್ನು ಆಯೋಜಿಸಲಾಗಿದ್ದ ಆಯುರ್ ಸಪ್ತಾಹದಲ್ಲಿ ಜನರಿಗೆ ಅರಿವು ಮೂಡಿಸಲಾಯಿತು. ಮಹಿಳೆಯರಿಗಾಗಿ ಮನೆಯಲ್ಲಿ ಯೋಗ, ಮಕ್ಕಳು ಮತ್ತು ಹಿರಿಯರಿಗಾಗಿ ಸಭಾಭವನದಲ್ಲಿ ದಿನನಿತ್ಯ ಯೋಗಾಭ್ಯಾಸ ಮಾಡಿಸಿ ಅದರ ಪ್ರಯೋಜನಗಳನ್ನು ತಿಳಿಸಲಾಯಿತು. ಕುಳಿತು, ನಿಂತು ಹಾಗೂ ಮಲಗಿ ಮಾಡುವ ಆಸನಗಳ ಜೊತೆ ಡೈನಾಮಿಕ್ ಯೋಗ, ಹಾಸ್ಯ ಯೋಗಗಳನ್ನು ಕಲಿಸಲಾಯಿತು. ಇದು ನೀವು ಹೆಂಟು ಭಾಗದಿಂದ ನೋಡಿದ್ರೆ ಗೋಮುಖದ ಆಕಾರದ ಕಾಣುತ್ತೆ ಹೇಳೋ ಕಾರಣದಿಂದ ಅದಕ್ಕೆ ಗೋಮುಖಾಸನ ಅಂತ ಕರೀತಾರೆ. ಅವಾಗಲೇ ಯಾವ ಕಾಲ ಮುಂದೆ ಇದ್ದೀವಿ, ಇವಾಗ ಅದು ಹಿಂದೆ ಹೋಗುತ್ತೆ, ಇನ್ನೊಂದು ಕಾಲ ಮುಂದೆ. ದಿನನಿತ್ಯ ವ್ಯಾಯಾಮವ ಮಾಡುವುದರಿಂದ ಮನುಷ್ಯರ ಕೆಲಸದ ಸಾಮರ್ಥ್ಯ ವೃದ್ಧಿಯಾಗುವ ಜೊತೆಗೆ ದೇಹವೂ ಹಗುರಾಗುತ್ತದೆ ಎಂದು ಮನವರಿಸಲಾಯಿತು. ಮಾನಸಿಕ ಒತ್ತಡಗಳ ನಿಯಂತ್ರಿಸಲು ಪ್ರಾಣಾಯಾಮವನ್ನು ಹೇಳಿಕೊಡಲಾಯಿತು. ಏನಬ್ಬರ ಏನ್ ಕಂಪನ ಈ ಚಳಿಗಾಳಿ, ಋತುಚರ್ಯವ ವಿವರಿಸಲು ಮಳೆಯಾರ್ಭಟವೇ ಎದುರಾಳಿ, ಕೊಡೆ ಹಿಡಿದು ಮುನ್ನಡೆಯಲು ವಿವರಿಸಲು ಋತುಚರ್ಯ, ಮಳೆಯಲ್ಲೇ ಜನರೊಡನೆ ವರುಣನೂ ಕಲಿತನು ವರ್ಷಾಚರ್ಯ. ಹೀಗೆ ಋತುಗಳು ಬದಲಾಗುತ್ತಾ ನಮ್ಮ ಆಹಾರ ವಿಹಾರಗಳೂ ಕೂಡ ಬದಲಾಗಬೇಕು ಎಂಬುದನ್ನು ಟೀಮ್ ಚ್ಯವನ ಸೂತ್ರಸ್ಥಾನ 6ನೇ ಅಧ್ಯಾಯದಿಂದ ಸಂಗ್ರಹಿಸಿ ತಯಾರಿಸಿದ ಚಾರ್ಟ್ಗಳನ್ನು ವಿತರಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸಲಾಯಿತು. ಮಳೆಗಾಲ ಅಲ್ವಾ, ಅದಕ್ಕೆ ವರ್ಷ ಋತು ಅಂತ ಇದ್ದೀವಿ. ಅದರಲ್ಲಿ ಏನು ಮಾಡಬೇಕು ಅಂತ, ಆಹಾರ ಏನು ತಿನ್ನಬೇಕು, ಮತ್ತು ಏನೇನು ವಿಹಾರ ಅಂದರೆ ಏನೇನು ಕೆಲಸ ಮಾಡಬೇಕು ಅಂತ ಬರ್ದಿದ್ದೀವಿ. ಈ ಕಡೆ ಏನು ಮಾಡಬಾರ್ದು ಅಂತ ಬರ್ದಿದ್ದೀವಿ. ಏನು ಆಹಾರ ತಗೋಬಾರ್ದು, ಏನು ಜೀವನ ಶೈಲಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗೆಯೇ ನಿಮ್ಮ ಮಕ್ಕಳಿಗೂ ಅಷ್ಟೇ. ಈಗ ಋತುಗಳು ಅಂತ ಹೇಳ್ತೀವಿ ನಾವು, ಯಾವ್ಯಾವ ಋತು ಅಂತ. ಈಗ ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ. ಒಂದೇ ಥರ ತಿಂದರೆ ಆಗಲ್ಲ, ಅದು ಚೇಂಜ್ ಮಾಡಬೇಕು ಒಂದು ಸ್ವಲ್ಪ ತಿನ್ನೋ ಪದ್ಧತಿನ. ಆ ಪದ್ಧತಿಗೂ ಇಲ್ಲಿದೆ. ಆಹಾರ ಏನು ತಗೋಬೇಕು, ಏನು ತಗೋಬಾರ್ದು, ಏನು ವಿಹಾರ ಮಾಡಬೇಕು, ಏನು ಮಾಡಬಾರ್ದು ಅಂತ ಮಾಡಿದ್ವಿ. ಏನು ಅಂತ ಅಂದರೆ, ಈಗ ಒಂದು ಹೇಳಬೇಕು ಅಂದರೆ ಅಡುಗೆಯಲ್ಲಿ ಅಕ್ಕಿ, ಗೋಧಿ, ಜವೆ ಗೋಧಿ ಈ ಥರದನ್ನು ಬಳಕೆ ಮಾಡಬೇಕು ಅಂತ ಹೇಳಿದ್ವಿ. ಯಾಕೆ ಅಂತ ಅಂದರೆ, ಈಗ ಮಳೆಗಾಲದ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ಜಾಸ್ತಿ ಕೈಕಾಲು ನೋವು ಈ ಥರದ್ದೆಲ್ಲ ಬರುತ್ತೆ. ಈ ಜಾಸ್ತಿ ಕೈಕಾಲು ನೋವೆಲ್ಲ ಬರೋದಕ್ಕೆ ಈ ಥರ ಆಹಾರಗಳನ್ನು ತಗೊಂಡ್ರೆ ಆ ಥರದ ಸಮಸ್ಯೆಗಳು ಕಮ್ಮಿ ಆಗುತ್ತೆ.
ಊಟವಲ್ಲವನಿಗೆ ರೋಗವಿಲ್ಲ, ರೋಗ ಬಂದವನಿಗೆ ಯಾವಾಗೂನೇ ಎಲ್ಲ ಎಂಬ ಮಾತನ್ನ ನಿಜ ಮಾಡಲು ಗೃಹಿಣಿಯರನ್ನು ಒಟ್ಟುಗೂಡಿಸಿ ಸೂತ್ರಸ್ಥಾನದ ಅಧ್ಯಾಯ 2ರಲ್ಲಿ ಹೇಳಿದಂತೆ ಜ್ವರಜ್ಞ ಮತ್ತು ಶೂಲನಾಶಕ ಗಂಜಿ ಮಾಡುವ ವಿಧಾನವನ್ನು ಕಲಿಸಲಾಯಿತು. ಅಂಗೈಲಿ ಆರೋಗ್ಯ ಎಂದು ಮನವರಿಕೆ ಮಾಡಿಸುತ್ತಾ ಪರ್ಣಯವಾನಿ ಹಾಗೂ ತಂಡುಲೀಕದ ಆಹಾರ ಪದಾರ್ಥಗಳನ್ನು ಮಾಡಿ ಕಲಿಸಲಾಯಿತು. ಸಣ್ಣ ಸಣ್ಣ ಎಲೆ ಇತ್ತು ಅಂದರೆ ಪರವಾಗಿಲ್ಲ, ದೊಡ್ಡ ದೊಡ್ಡ ಎಲೆ ಇತ್ತು ಅಂದರೆ ಅದನ್ನು ಹಚ್ಕೊಂಡು ಬೇಯಿಸ್ಕೋಬೇಕು. ಆಮೇಲೆ ಮಿಕ್ಸಿಲಿ ತೆಂಗಿನಕಾಯಿ ತುರಿ, ಹಸಿಮೆಣಸು, ಸ್ವಲ್ಪ ಜೀರಿಗೆ, ಕಳ್ಳ ಜೀರಿಗೆನ ಇಷ್ಟು ರುಬ್ಕೊಂಡು ಆಮೇಲೆ ಉಪ್ಪು ಹಾಕಿ ಆ ರುಬ್ಬಿದ್ದನ್ನು ಸ್ವಲ್ಪ ಬೆಂದ ಮೇಲೆ ಆ ಪಾತ್ರೆಗೆ ಹಾಕಿ ಕುದಿಸ್ಬೇಕು. ಕಾಯಿ ಬೇಯೋವರೆಗೂ ಒಂದಿಟ್ಟು ಹಾಕಿ ಕುದಿಸಿದಾಗ ಕಾಯಿ ಬೇಯೋವರೆಗೂ ಕುದಿಸ್ತೀವೋ ಆ ಥರ ಕುದಿಸಿದ್ರೆ ಸಾಕು. ಆಮೇಲೆ ಮೇಲ್ಗಡೆ ಒಗ್ಗರಣೆ ಹಾಕಿದ್ರೆ ಇಷ್ಟ ಆಗುತ್ತೆ. ಹಿತ ಆಹಾರ ಮತ್ತು ಆರೋಗ್ಯ ಒಂದೇ ನಾಣ್ಯದ 2 ಮುಖಗಳು ಎಂಬುದನ್ನು ಪಥ್ಯ ಆಹಾರದ ಹೆಸರೆಂದಾಗ ಕೈ ಎತ್ತುವುದು, ಅಪಥ್ಯದ ಹೆಸರೆಂದಾಗ ಕೈ ಇಳಿಸುವ ಆಟವಾಡಿಸಿ ತಿಳಿಸಲಾಯಿತು. ವಿಮಾನಸ್ಥಾನ 1ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಹೇಳಿದಂತೆ 6 ರಸಯುಕ್ತ ಯುಗಾದಿ ಪಚಡಿಯ ಸವಿಯನ್ನು ಮಕ್ಕಳಿಗೆ ಸವಿಸಿ ಅದರ ಪ್ರಯೋಜನಗಳ ತಿಳಿಸಲಾಯಿತು. 24ನೇ ಶ್ಲೋಕದಲ್ಲಿ ಹೇಳಿದ ಆಹಾರ ವಿಧಿವಿಧಾನಗಳನ್ನು ಕೂಡ ಉದಾಹರಣೆಗಳ ಸಹಿತ ಕಲಿಸಲಾಯಿತು. ಎಚ್ಚರ ಗ್ರಾಹಕ ಎಚ್ಚರ ಎನ್ನುತ್ತಾ ದಿನನಿತ್ಯ ಬಳಕೆ ಮಾಡುವ ಆಹಾರ ಪದಾರ್ಥಗಳ ಕಲಬೆರಕೆಗಳನ್ನು ಕಂಡುಹಿಡಿಯುವ ವಿಧಾನಗಳನ್ನು ಪ್ರದರ್ಶಿಸಿ ಜನರಲ್ಲಿ ಅನ್ನ ರಕ್ಷಣೆಯ ಕುರಿತು ಅರಿವು ಮೂಡಿಸಲಾಯಿತು. ಜಾಸ್ತಿ ಅಡಲ್ಟ್ರೇಟ್ ಮಾಡೋದು ಅಂದರೆ ಕಲಬೆರಕೆ ಮಾಡೋದು ಪಪ್ಪಾಯದ ಬೀಜದಿಂದ. ಅದನ್ನ ಹೆಂಗೆ ಕಂಡುಹಿಡಿದ್ರೆ ಸೇಮ್ ನೀವು ಒಂದು ಲೋಟದಲ್ಲಿ ನೀರು ತಗೊಂಡು ಇದು ಯಾವ ಮೆಣಸು ತಗೊಂಡಿರ್ತಾರೋ ಅದನ್ನು ಹಾಕಿದ್ರೆ ಪಪ್ಪಾಯ ಬೀಜ ಮೇಲೆ ಸೇರುತ್ತೆ. ಪಪ್ಪಾಯ ಬೀಜ ಆಗಿದೆ, ಮೆಣಸು ಬಿಡಬೇಕು. ಎಲ್ಲ ಪುಡಿ ಒಂದು ಸ್ವಲ್ಪ ಮಾತ್ರ ಬೆಲ್ಲ ಬಿಟ್ಟು ಕೆಳಗಡೆ ಹೋಯ್ತು, ಹಂಗಾಗಿ ಶುದ್ಧ. ನೆನಪಿನ ನಿಧಿ ಎಂಬ ಶೀರ್ಷಿಕೆಯಡಿ ಸೂತ್ರಸ್ಥಾನ 5ನೇ ಅಧ್ಯಾಯ 12ನೇ ಶ್ಲೋಕದಲ್ಲಿ ಹೇಳಲಾದ ನಿತ್ಯ ಸೇವನೀಯ ದ್ರವ್ಯಗಳ ಪ್ರಯೋಜನಗಳ ತಿಳಿಸಿ ಹೆಸರುಗಳನ್ನು ಮೆಲುಕು ಹಾಕುವ ಆಟವನ್ನು ಮಕ್ಕಳಿಗೆ ಆಡಿಸಲಾಯಿತು. ಮುಂಜಾವಿನ ಶೀತಗಾಳಿಗೆ ಮೈಯೊಡ್ಡುತ್ತಾ ವಿಕೃತ ವಾಯುಶುದ್ಧಿ ಹಾಗೂ ಸೂಕ್ಷ್ಮಾಣುಗಳಿಂದ ಮುಕ್ತಿ ಪಡೆಯೋಕೆ ಚಿಕಿತ್ಸಾ ಸ್ಥಾನದ 23ನೇ ಅಧ್ಯಾಯದಲ್ಲಿ ಹೇಳಿದ ಧೂಪನವೆಂಬ ರಕ್ಷಾವಿಧಿಯನ್ನು 7 ದಿನವೂ ಮಾಡಿ ಮನೆಯಲ್ಲಿ ನಿತ್ಯ ಧೂಪನ ಮಾಡುವುದರ ಪ್ರಯೋಜನಗಳ ತಿಳಿಸಲಾಯಿತು. ಕುಣಿಯುತ್ತ ಕೈ ತೊಳೆಯೋಣ, ನಲಿಯುತ್ತ ಆರೋಗ್ಯ ಪಡೆಯೋಣ ಎನ್ನುತ್ತಾ ಸೂತ್ರಸ್ಥಾನ 5ನೇ ಅಧ್ಯಾಯ 98ನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ಮಕ್ಕಳಿಗೆ ಕರಪಾದ ಶರೀರ ಶುಚಿತ್ವದ ಮಹತ್ವವನ್ನು ನೃತ್ಯದ ಮೂಲಕ ಕಲಿಸಲಾಯಿತು.
ಸ್ವಚ್ಛ ನೆಲವೆಲ್ಲಿ ನೆಲೆಸುವುದು ಆರೋಗ್ಯವಲ್ಲಿ. ಬಿಡುವಿಲ್ಲದೆ ಸುರಿಯುವ ಮಳೆಯ ನಡುವೆಯೂ ಸ್ವಚ್ಛತೆಗೆ ಮೊದಲ ಆದ್ಯತೆಯ ಕೊಟ್ಟು ಗ್ರಾಮವ ನಿರ್ಮಲೀಕರಿಸಲು ಟೀಮ್ ಚವನ ನಿರ್ಧರಿಸಿ ಸ್ವಯಂ ರಕ್ಷಣೆಗೆ ಬೇಕಾಗುವ ಪರಿಕರಗಳ ಬಳಸಿ ಕಸಗಳನ್ನು ಹಸಿ ಕಸ, ಒಣ ಕಸಗಳಾಗಿ ಬೇರ್ಪಡಿಸಲಾಯಿತು. ನಂತರ ಜನರಲ್ಲಿ ಕಸಗಳ ವಿಲೇವಾರಿಯ ಮಹತ್ವವನ್ನು ತಿಳಿಸಿ ಕಸಮುಕ್ತ ಮಾದರಿ ಗ್ರಾಮವ ಕಟ್ಟಲು ಹುರಿದುಂಬಿಸಲಾಯಿತು. ಬಾಯಿ ರುಚಿಗೆ ಸೋತು ಗೊತ್ತೋ ಗೊತ್ತಿಲ್ಲದೆಯೋ ಬಳಸುವ ವಿರುದ್ಧ ಆಹಾರಗಳ ಕುರಿತು ಹಾಸ್ಯದ ಮೂಲಕ ತಿಳಿಸಲಾಯಿತು. ತಡೆಗಟ್ಟದಿರಿ ಮಲಮೂತ್ರವ ತಡೆಗಟ್ಟದಿರಿ, ನಿದ್ದೆಗೆಟ್ಟು ಕೊಳ್ಳದಿರಿ ಪಾಯ. ಮನೆಗೈದು ಗಿಡ ಗ್ರಾಮಕ್ಕೊಂದು ಆಯುರ್ವನ ಎಂಬ ಶಿರೋನಾಮೆಯ ಇಟ್ಟು ಶಾಲಾ ಆವರಣದಲ್ಲಿ ಅಮೃತಬಳ್ಳಿ, ಅಲೋವೆರಾ, ತುಳಸಿ, ದೊಡ್ಡಪತ್ರೆ ಮುಂತಾದ ಗಿಡಮೂಲಿಕೆಗಳನ್ನು ನೆಡಲಾಯಿತು. ಸಮಸ್ಯೆ ಕೂದಲು ಉದುರೋ ಸಮಸ್ಯೆ ಇರುತ್ತಲ್ಲ ಅದು ಬರಲ್ಲ, ಮತ್ತೆ ಕೂದಲು ಬೆಳ್ಳಗಾಗೋದಿರುತ್ತಲ್ಲ ಅದು ಆಗಲ್ಲ, ಗೊತ್ತಾಯ್ತಾ? ಮತ್ತೆ ಅದು ಶಕ್ತಿ ಕೊಡುತ್ತೆ, ಅದನ್ನು ತಿಂದು ನೀರು ಕುಡಿಬೇಕು, ಅವಾಗ ಅದು ಶಕ್ತಿ ಬರುತ್ತೆ. ನಾವು ಇಮ್ಯುನಿಟಿ ಅಂತ ನಿಮಗೆ ಬಂದಿರುತ್ತೆ ಗೊತ್ತಾ? ನಂತರ ಮಕ್ಕಳಿಗೆ ಸುತ್ತಮುತ್ತಲಿರುವ ಗಿಡಗಳ ಹೆಸರನ್ನು ಕಲಿಸಿ ಅದರ ಸಾಮಾನ್ಯ ಪ್ರಯೋಜನಗಳನ್ನು ತಿಳಿಸಲಾಯಿತು. ತದನಂತರ ಊರ ಹಿರಿಯರಿಂದ ನೀರೆರೆಸುವ ಮೂಲಕ ಆಯುರ್ವನವ ಉದ್ಘಾಟಿಸಿ ನಾಮಫಲಕಗಳನ್ನು ಹಾಕಿಸಿ ಊರಿಗೊಂದು ಸುವ್ಯವಸ್ಥಿತ ಮತ್ತು ಮಾಹಿತಿಯುಕ್ತ ಸಸ್ಯ ಸಂಪತ್ತನ್ನು ನಿರ್ಮಿಸಲಾಯಿತು. ರುಚಿ ಅಂತ ಅಂದರೆ ಅಮೃತಬಳ್ಳಿ ಇದನ್ನು ವಿಷಮ ಜ್ವರದಲ್ಲಿ ಈ ಥರದಲ್ಲಿ ಅದರ ಇದನ್ನು ಕಾಂಡವನ್ನು ಯೂಸ್ ಮಾಡಿ ಮಾಡ್ತೀವಿ, ಆಯಿತಾ? ಟೀಮ್ ಚವನ ನೀಡಿದ ಗಿಡಗಳನ್ನು ಹೇಗೆ ನೆಟ್ಟು ರಕ್ಷಣೆ ಮಾಡಬೇಕೆಂಬುದರ ಕುರಿತು ಗ್ರಾಮಸ್ಥರಿಗೆ ತಿಳಿಸಿಕೊಡಲಾಯಿತು. ಕುಮಾರಿ ಅಂದರೆ ಆಲೋವೆರಾ, ವಾಸು ಅಂದರೆ ಅಳಸೋಗೆ, ಅಮೃತಬಳ್ಳಿ. ಆಯುರ್ವೇದದ ಬ್ರಹ್ಮಾಸ್ತ್ರವಾದ ಪಂಚಕರ್ಮವ ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಟೆಂಟ್ ಸಿನಿಮಾವನ್ನು ಆಯೋಜಿಸಲಾಯಿತು. ನಂತರ ಉಳಿದ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳಾದ ಕ್ರಿಯಾಕಲ್ಪ ವಿಧಾನಗಳು, ಕ್ಷಾರಸೂತ್ರದ ಬಳಕೆಗಳ ದೃಶ್ಯಗಳ ತೋರಿಸಿ ಆಯುರ್ವೇದವೆಂದರೆ ಕೇವಲ ಮನೆಮದ್ದಲ್ಲ ಎಂದು ಜನರಲ್ಲಿ ಅರಿವು ಮೂಡಿಸಲಾಯಿತು. ಆರೋಗ್ಯ ನಿಮ್ಮ ಕೈಯಲ್ಲಿ, ಇರ್ತೀವಿ ನಾವು ನಿಮ್ಮ ಜೊತೆಯಲ್ಲಿ ಎಂದು ಆರೋಗ್ಯಾಭಿಲಾಷಿಗಳಿಗೆ ಆಶ್ವಾಸನೆ ನೀಡುತ್ತಾ 2 ಭಾಗಗಳಾಗಿ 2 ದಿನ ಆಯುರ್ ಸಂಜೀವಿನಿ ಎಂಬ ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧ ವಿತರಣೆಯನ್ನು ನಡೆಸಲಾಯಿತು.
ಸೂತ್ರಸ್ಥಾನ 11ನೇ ಅಧ್ಯಾಯ 63ನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ರೋಗದ ಶುರುವಲ್ಲೇ ಚಿಕಿತ್ಸೆಯ ತೆಗೆದುಕೊಂಡರೆ ಅದು ಹಬ್ಬಿ ಹೆಮ್ಮರವಾಗುವುದನ್ನು ತಡೆಯಬಹುದು ಎಂಬುದನ್ನು ಜನರಿಗೆ ಈ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಮನವರಿಕೆ ಮಾಡಿಸಲಾಯಿತು. ಸಾಧಕರಾಗ ಬಯಸುವವರಿಗಾಗಿ ತ್ರಾಟಕ ಎಂಬ ತಲೆಬರಹದಡಿ ತ್ರಾಟಕವ ಮಾಡುವ ವಿಧಾನದೊಂದಿಗೆ ಮಾನಸಿಕ ಹಾಗೂ ಕಣ್ಣಿನ ಆರೋಗ್ಯದ ಮೇಲಾಗುವ ಅದರ ಸುಪರಿಣಾಮ ಜನರಿಗೆ ತಿಳಿಸಿಕೊಡಲಾಯಿತು. ಜೊತೆಗೆ ಮಕ್ಕಳಿಗೆ ದಿನನಿತ್ಯ ಅಭ್ಯಾಸ ಮಾಡುವಂತೆ ಹುರಿದುಂಬಿಸಲಾಯಿತು. ನಾವು ಇಲ್ಲೇ ಬಂದು ಮನೆ ಬಾಗಿಲಿಗೆ ಬಂದು ಊರು ಬಾಗಿಲಿಗೆ ಬಂದು ಹೇಳಬೇಕು ಅಂತ ಇವತ್ತು ಕಾರ್ಯಕ್ರಮ ಆಯುರ್ವೇದವನ್ನು ಅರಿವಿಸಿಕೊಂಡು ಗ್ರಾಮ ನಮಗೆ ಗೊತ್ತಾಯಿತು. ಶುಗರ್ BP ಅಂತಕ್ಕಂಥ ಕಾಯಿಲೆಗಳು ನಗರ ಪ್ರದೇಶದ ಸಮಾನವಾಗಿ ಹಳ್ಳಿಗಳಲ್ಲೂ ಕೂಡ ಇದೆ. ಚರ್ಯಗಳ ಸರಿಯಾಗಿ ಪಾಲಿಸಿದಲ್ಲಿ ಆರೋಗ್ಯದ ಕೀಲಿಕೈ ನಿಮ್ಮ ಜೇಬಲ್ಲಿ ಎಂದು ಚರ್ಯಗಳ ಮಹತ್ವವ ತಮ್ಮ ಮಾತಿನ ಮಾಂತ್ರಿಕತೆಯ ಮೂಲಕ ವಿವರಿಸಿದ ಅತಿಥಿಗಳು ಜನರ ಸಮಸ್ಯೆಗಳನ್ನು ಆಲಿಸಿ ಸರಳ ಯೋಗಗಳ ಅಭ್ಯಾಸವನ್ನು ಮಾಡಿಸಿದರು. ಎಲ್ಲ ರೋಗಗಳು ಮನೆಮದ್ದಿಂದ ಹೋಗಲ್ಲ, ಆದ್ರೆ ಕೆಲವೊಂದು ಹೋಗುತ್ತೆ. ಅಂದ್ರೆ ರೋಗಗಳ ಎಷ್ಟು ಪರಿಣಾಮ ನಿಮ್ಮ ಮೇಲೆ ಬೀರಿದೆ ಹೇಳೋದ್ರ ಮೇಲೆ ಅದು ಹೋಗುತ್ತೆ. ಆದ್ರಿಂದ ನಾನು ಒಂದಷ್ಟು ತಂದಿದ್ದೀನಿ, ನಿಮ್ಗೆ ಗೊತ್ತಿರ್ಬೋದು, ಅದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇದು ನಿಮ್ಮ ಇದೆಲ್ಲ ಕಡೆಗೂ ಇದೆ ತುಂಬೆ ಗಿಡ, ಆಯ್ತಾ? ಈಗ ತುಂಬೆ ಗಿಡನ ಯಾಕೆ ಇದನ್ನ ನಾವು ಸಂಸ್ಕೃತದಲ್ಲಿ ದ್ರೋಣ ಪುಷ್ಪಿ ಅಂತ ಕರಿತೀವಿ. ಇದನ್ನ ಈ ವಿಷಮ ಜ್ವರ ಅಂದ್ರೆ ನಿಮಗೆ ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇರುತ್ತೆ, ಆ ಜ್ವರಗಳಲ್ಲಿ ಇದರ ಎಲೆಯ ರಸವನ್ನ ನೀವು ಜೇನುತುಪ್ಪದಲ್ಲಿ ಹಾಕೊಂಡು ಕುಡಿಬಹುದು. ಅದು ಅಥವಾ ಅದ್ರ ಜೊತೆಗೆ ಕಾಡು ಮೆಣಸಿನ ಪುಡಿಯನ್ನ ಹಾಕೊಂಡು ಸೇರಿಸೋದ್ರಿಂದ ವಿಷಮ ಜ್ವರ ಬಿಟ್ಕೊಡೋದು. ಹಿತ್ತಲಲ್ಲೇ ಆರೋಗ್ಯದ ಮುತ್ತು ಎಂಬ ಶಿರೋನಾಮೆಯ ಅಡಿ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದಲ್ಲಿ ಜನರಿಗೆ ಮನೆಮದ್ದುಗಳ ಹೇಳಿಕೊಡುವುದರೊಂದಿಗೆ ಮನೆಮದ್ದಿನ ಬಳಕೆ ಯಾವಾಗ ಮಾಡಬೇಕು ಎಂಬುದರ ಕುರಿತು ಅರಿವು ಮೂಡಿಸಲಾಯಿತು. ನಂತರದ ದಿನಗಳಲ್ಲಿ ಮಳೆ ಚಳಿಗೆ ಹಿತ ನೀಡುವ ಶುಂಠಿ ಕಷಾಯ, ಶತಾವರಿ ಪೇಯಗಳ ಮಾಡುವ ವಿಧಾನಗಳ ಜೊತೆಗೆ ಅದರ ಪ್ರಯೋಜನಗಳನ್ನು ತಿಳಿಸಲಾಯಿತು. ಕ್ಷಮಾಗುಣ, ಕ್ಷಮೆ ಮಕ್ಕಳೇ ಇಲ್ಲಿ ನೋಡಿ, ಕ್ಷಮೆ ಬೇಕು. ಯಾರೋ ತಪ್ಪು ಮಾಡಿದವರಿಗೆಲ್ಲ ಶಿಕ್ಷಿಸಲಿಕ್ಕೆ ನಾವು ಯಾರು? ನಾವೆಷ್ಟು ತಪ್ಪು ಮಾಡಲಿಲ್ಲ, ಎಷ್ಟು ಜೀವಿಗಳಿಗೆ ತೊಂದರೆ ಮಾಡಲಿಲ್ಲ, ಹೌದಲ್ವ? ಎಷ್ಟು ಜನಕ್ಕೆ ತೊಂದರೆ ಮಾಡಿ ಗೊತ್ತಿಲ್ಲ ಎಷ್ಟು ತಪ್ಪು ಮಾಡಿರ್ತಾರೆ, ಕ್ಷಮೆ ಮಾಡಿರ್ತಾರೆ ಎಲ್ಲರೂ ಗೊತ್ತಿಲ್ಲದೆ. ದೇವರೇ ಕ್ಷಮೆ ಮಾಡ್ತಾರೆ ಎಷ್ಟು ತಪ್ಪು ಮಾಡಿದ್ರು ಕೂಡ, ನಮ್ಗೆ ಗೊತ್ತಿರೋದಿಲ್ಲ. ನಾವು ಅಂದ್ಕೊಳ್ತೇವೆ ನಾವು ಮಾತ್ರ ಸರಿ, ಅವನು ಸರಿ ಇಲ್ಲ, ಅವನು ಸರಿ ಇಲ್ಲ ಹೀಗೆ ತೋರಿಸ್ತದೆ. 3 ಬೆರಳು ಯಾರನ್ನು ತೋರಿಸ್ತದೆ? ನನ್ನನ್ನು. ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ ಅಂತ 3 ಬೆರಳು ನನ್ನನ್ನು ತೋರಿಸ್ತದೆ. ಹಿಂಗೆ ಇದ್ದರೆ ಮಾನಸಿಕ ಬಲ, ದೂರವಿರುತ್ತದೆ ರೋಗದ ಜಾಲ. ಜನರ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ಮಾನಸಿಕ ಆರೋಗ್ಯದೆಡೆಗೆ ಕಡಿಮೆಯಾದ ಗಮನವ ಉದ್ದೇಶಿಸಿ ಅತಿಥಿಗಳು ಮಾತನಾಡಿದರು. ನಂತರ ನಡೆಸಲಾದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಾಯನ, ಭರತನಾಟ್ಯ ಹಾಗೂ ಚಿಣ್ಣರ ನೃತ್ಯದ ಮೂಲಕ ಜನರನ್ನು ಮನೋರಂಜಿಸಲಾಯಿತು. ಕೊನೆಯಲ್ಲಿ ಚಿಂತೆಯೂ ಚಿತೆಗೇರಿಸುತ್ತದೆ ಎಂದು ಲೋಕದ ಕಾಳಜಿ ಎಂಬ ಗೀತೆಗೆ ಹೆಜ್ಜೆ ಹಾಕುವುದರ ಮೂಲಕ ಮನೋರಂಜನೆಯ ಜೊತೆಗೆ ವಿಷಯದ ಆಳವನ್ನು ತಿಳಿಸಲಾಯಿತು.
ಅಗ್ನಿಂ ಉಪಾಚರೇತ್ ಎಂಬ ಸೂತ್ರಸ್ಥಾನ 8ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಹೇಳಿದ ಮಾತನ್ನು ಸಾಕಾರಗೊಳಿಸಲು ಹಮ್ಮಿಕೊಂಡ ಅಗ್ನಿಹೋತ್ರ ನಕಾರಾತ್ಮಕತೆಯ ತೊಲಗಿಸಿ ಮಾನಸಿಕ ಸ್ವಾಸ್ಥ್ಯದೊಡನೆ ವಾಯುಶುದ್ಧಿಗೂ ಕಾರಣವಾಗುತ್ತದೆ ಎಂಬುದನ್ನು ಜನರಿಗೆ ತಿಳಿಸಿಕೊಡಲಾಯಿತು. ಸರ್ವಂ ದ್ರವ್ಯಂ ಪಾಂಚಭೌತಿಕಂ ಅಸ್ಮಿನ್ ಅರ್ಥೆ ಎಂದು ಪಂಚಮಹಾಭೂತಗಳ ಪರಿಚಯಿಸುತ್ತಾ ಅದರಿಂದಾದ ಇಂದ್ರಿಯಾರ್ಥಗಳ ಬಗ್ಗೆ ಮಕ್ಕಳಿಗೆ ಆಟದ ಮೂಲಕ ತಿಳಿಸಲಾಯಿತು. ಜಲ, ಆಕಾಶ, ವಾಯು, ಜಲ, ಪೃಥ್ವಿ, ಸಾಮಾಜಿಕ ಪ್ರಭಾವಗಳಿಗೆ ಒಳಗಾಗಿ ಯುವ ಮನಸ್ಸುಗಳು ಹೇಗೆ ದಾರಿ ತಪ್ಪುತ್ತಿದೆ, ಅದರ ಅಡ್ಡ ಪರಿಣಾಮಗಳೇನು ಹಾಗೂ ಅದರ ಪರಿಹಾರದ ಕುರಿತು ಏಕಪಾತ್ರಾಭಿನಯದ ಮೂಲಕ ಯುವಕ ಯುವತಿಯರಲ್ಲಿ ಅರಿವು ಮೂಡಿಸಲಾಯಿತು. ರೋಗವ ಬುಡದಿಂದ ಕಿತ್ತೆಸೆಯಲು ರೋಗದ ಮೂಲವ ತಿಳಿಯುವುದು ಮುಖ್ಯ ಎಂಬುದ ಮನವರಿತು ಗ್ರಾಮದ ಮುಖ್ಯ ಸ್ಥಾನಗಳಾದ ಗ್ರಾಮ ಪಂಚಾಯತ, ಸಭಾಭವನ, ಹಾಲಿನ ಡೈರಿ ಹಾಗೂ ಶಾಲಾ ಗೋಡೆಗಳಿಗೆ ರೋಗೋತ್ಪತ್ತಿಯ ಕಾರಣಗಳಿರುವ ಭಿತ್ತಿಪತ್ರಗಳನ್ನು ಅಂಟಿಸಿ ಜನರಿಗೆ ಅದರ ಕುರಿತು ವಿವರಿಸಲಾಯಿತು. ಜ್ವರ ಬರುತ್ತೆ. ನಂತರದ ದಿನಗಳಲ್ಲಿ ನಿಧಾನ ಸ್ಥಾನ 1ನೇ ಅಧ್ಯಾಯದಲ್ಲಿ ಹೇಳಲಾದ ಜ್ವರ ಉತ್ಪತ್ತಿಯ ಹಾಗೂ ಕಾಸ ಉತ್ಪತ್ತಿಯ ಕಾರಣಗಳನ್ನು ಮೂವ್ ಆ್ಯಂಡ್ ಸ್ಟಾಪ್ ಎಂಬ ಆಟದ ಮೂಲಕ ಪಾಠ ಕಲಿಸಲಾಯಿತು. ಆಚಾರ ಅನಾಚಾರಗಳ ಒಳಗೊಂಡ ಬದುಕೊಂದು ಹಾವು ಏಣಿ ಆಟ ಎಂಬ ಚಿಕಿತ್ಸಾ ಸ್ಥಾನ 1ನೇ ಅಧ್ಯಾಯದಲ್ಲಿ ಹೇಳಲಾದ ಜೀವನ ಪಾಠವಾದ ಆಚಾರ ರಸಾಯನವನ್ನು ಹಾವು ಏಣಿ ಆಟದ ಮೂಲಕ ಮಕ್ಕಳಿಗೆ ಕಲಿಸಲಾಯಿತು. ಪಾಲಿಸಲೇಬೇಕಾದ ಅಂಶಗಳಿಗೆ ಏಣಿ ಏರುತ್ತಾ, ದೂರವಿಡಬೇಕಾದ ಅಂಶಗಳಿಗೆ ಹಾವಿನಿಂದ ಕಚ್ಚಿಸಿಕೊಂಡು ಕೆಳಗಿಳಿಯುತ್ತಾ ಭೋಗಿಯಿಂದ ಯೋಗಿಯಾಗಿ ಎಂದು ತಿಳಿಸಲಾಯಿತು. ಹೆಣ್ಣಿಂದು ಆರೋಗ್ಯವಾಗಿದ್ದರೆ ಮನೆಯವರ ನಾಳೆಗಳು ರೋಗಮುಕ್ತವಾದಂತೆ ಎಂಬ ಸದುದ್ದೇಶದಿಂದ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಶಾರೀರ ಸ್ಥಾನದ 8ನೇ ಅಧ್ಯಾಯದಲ್ಲಿ ಹೇಳಲಾದ ರಜಸ್ವಲಾಚರ್ಯಗಳನ್ನು ತಿಳಿಸಲಾಯಿತು. ಮೊದಲಿಗೆ ಗರ್ಭಕೋಶದ ಬಗೆಗೆ ತಿಳಿಸಿ ಅದರ ಕ್ರಿಯೆಗಳನ್ನು ವಿವರಿಸಲಾಯಿತು. ನಂತರ ಋತುಮತಿಯಾದಾಗ ಆಗುವ ಬದಲಾವಣೆಗಳ ಹೇಳುತ್ತಾ ಸಮಾಜದಲ್ಲಿ ಅದರ ಬಗೆಗಿರುವ ತಪ್ಪು ಕಲ್ಪನೆಗಳನ್ನು ತಿಳಿಸಲಾಯಿತು. ನಂತರ ರಜಸ್ವಲೆಗಾಗಬಹುದಾದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಮಾಡಬಹುದಾದ ಕೆಲವು ಆಸನಗಳನ್ನು ಪ್ರದರ್ಶಿಸಲಾಯಿತು. ಮುಂದೆ ಸಣ್ಣ ಪುಟ್ಟ ಮುಟ್ಟಿನ ಸಮಸ್ಯೆಗಳಾದಾಗ
ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಆಯುರ್ವೇದದ ಮನೆಮದ್ದುಗಳ ತಿಳಿಸುತ್ತಾ ನೋವು ಮುಕ್ತ ನೈಸರ್ಗಿಕ ಮುಟ್ಟನ್ನು ಪಡೆಯಲು ತಿಳಿಸಲಾಯಿತು. ಇದನ್ನೆಲ್ಲ ಅರಿತ ಮಕ್ಕಳಿಗೆ ಮುಟ್ಟಾದಾಗ ಬಟ್ಟೆಗಳನ್ನು ಬಳಸದೆ ಪ್ಯಾಡ್ಗಳ ಬಳಕೆ ಮಾಡಲು ಉತ್ತೇಜಿಸುತ್ತಾ ಪ್ಯಾಡ್ ಬಳಸುವ ವಿಧಾನವ ಪ್ರದರ್ಶಿಸಲಾಯಿತು. ಆಯುರ್ ಸಂಜೆಗಾಗಮಿಸಿದ ಮಹಿಳಾ ತಜ್ಞರು ಮಹಿಳಾ ಆರೋಗ್ಯದ ಮಹತ್ವವನ್ನು ಮಹಿಳೆಯರಿಗೆ ತಿಳಿಸಿ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರವನ್ನು ನೀಡಿ ಮಹಿಳೆಯರು ಆರೋಗ್ಯ ಚಿಂತನೆಗಳೊಂದಿಗೆ ಮನೆಗೆ ತೆರಳುವಂತೆ ಮಾಡಿದರು. ಆಯುರ್ವೇದದ ಅಂದ್ರೆ ಔಷಧಿಯ ಮೂಲಕ ಇರುವಂತಹ ಸಸ್ಯಗಳನ್ನ ನೆಡಬಹುದು ಅನ್ನೋದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳ್ತೀನಿ. ಅದಕ್ಕೆ ನಾವು ಆಯುರ್ವೇದದಲ್ಲಿ ವಾಸ ಅಂತ ಹೇಳ್ತೇವೆ. ಅದನ್ನು ಸಹ ನಿಮ್ ಜಮೀನಿನ ಬದಿಯಲ್ಲಿ ಅಲ್ಲೆಲ್ಲ ನೆಡಬಹುದು. ಇನ್ನ ದೊಡ್ಡ ಪತ್ರೆ, ಅಮೃತ ಬಳ್ಳಿ ಅದೆಲ್ಲ ನಿಮಗೆ ಈ ಸಾಮಾನ್ಯ ರೋಗಗಳು ಏನು ಜ್ವರ, ಕೆಮ್ಮು, ಶೀತ, ಅಜೀರ್ಣ ಈ ತರ ಕಾಯಿಲೆಗಳಿಗೆ ತುಂಬಾ ರಾಮಬಾಣ. ಹೇಗಂದ್ರೆ ಅಂಗೈಯಲ್ಲೇ ಆರೋಗ್ಯ, ಅಂಗಳದಲ್ಲೇ ಆರೋಗ್ಯ. ಚೆನ್ನಾಗಿದೆಯಾ? ಸಿದ್ಧಿಸ್ಥಾನದ 12ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಸಕಲ ಜೀವ ಜಂತುಗಳ ಆರೋಗ್ಯದ ಹೊಣೆ ಹೊತ್ತ ಆಯುರ್ವೇದ ಕೃಷಿಯೆಡೆಗೂ ತನ್ನ ಬಾಹುಗಳ ಚಾಚಿದೆ. ಇದನ್ನು ಸ್ಥಳೀಯ ರೈತರಿಗೆ ಗೋಮೂತ್ರ ಹಾಗೂ ಗೋಮಯವ ಪ್ರಧಾನವಾಗಿ ಹೊಂದಿರುವ ಬೆಳೆನಾಶಕಗಳಾದ ಕ್ರಿಮಿಕೀಟಗಳಿಂದ ಮುಕ್ತಿ ಪಡೆಯಲು ಹಾಗೂ ಉತ್ತಮ ಇಳುವರಿಗಾಗಿ ಜೀವಾಮೃತವ ಮಾಡುವ ವಿಧಾನ ಹಾಗೂ ಬಳಸುವ ವಿಧಾನದ ಕುರಿತು ಮಾಹಿತಿ ನೀಡುವ ಮೂಲಕ ಅರ್ಥೈಸಲಾಯಿತು. ಕಡಿಮೆ ಪ್ರಮಾಣದಲ್ಲಿ ಮಾಡಿರೋದ್ರಿಂದ 2 kg ಸಗಣಿ 2 ಲೀಟರ್ ಗೊಬ್ಬರ ತಗೊಂಡು ಮತ್ತೆ 200 ಗ್ರಾಮ್ ಗೋಧಿ ಕಡಲೆ ಹಿಟ್ಟು 200 ಗ್ರಾಮ್ ಕೇಳಿ ಎಲ್ಲ ಬಂದು ಆನಂದಿಸಿ, ಎಲ್ಲ ಬಂದು ಕಲಿಯಿರಿ. ಬನ್ನಿ ಬನ್ನಿ ಬನ್ನಿ. ಇಂಜೆಕ್ಷನ್ ಇಲ್ಲ, ಕಷಾಯ. ಇಂಜೆಕ್ಷನ್ ಇಲ್ಲ, ಕಷಾಯದಲ್ಲೇ ವಾಸಿ ಆಗುತ್ತೆ. ಇಂಜೆಕ್ಷನ್ ಬೇಡ. ವೈದ್ಯರ ಅನುಮತಿ ಇಲ್ಲದೆ ಯಾವುದೇ ತರ ಹಂತದ ಔಷಧಿಗಳನ್ನ ತಗೋಬೇಡಿ. ನಾನಾ ಕಾರಣಗಳಿಂದ ಜನರಲ್ಲಿ ಬೆಳೆದು ಬಂದ ಆಯುರ್ವೇದದೆಡೆಗಿನ ತಪ್ಪು ಕಲ್ಪನೆಗಳನ್ನು ಬೀದಿ ನಾಟಕವ ಪ್ರದರ್ಶಿಸುವ ಮೂಲಕ ದೂರ ಮಾಡಲಾಯಿತು. ಇಂದು ಆಯುರ್ವೇದ ಕಲಿತ ಮಗು ನಾಳಿನ ಆಯುರ್ವೇದ ಗುರುಕುಲದ ಬುನಾದಿ ಎಂಬ ಕಾರಣದಿಂದ ಪಾಡ್ಕಾಸ್ಟ್ ಮೂಲಕ ಚರಕರ ಹೆಸರನ್ನು ಅರಿತ ಕಿರಿಯ ಮಕ್ಕಳಿಗೆ ಚರಕರ ಕಲ್ಪನೆಗೆಂದು ಭಾವಚಿತ್ರಕ್ಕೆ ಬಣ್ಣ ತುಂಬುವ ಸ್ಪರ್ಧೆ ಏರ್ಪಡಿಸಿದರೆ ಹಿರಿಯ ಮಕ್ಕಳಿಗೆ ಆಯುರ್ಗ್ರಾಮದ ಕಲ್ಪನಾ ಚಿತ್ರವನ್ನು ಬಿಡಿಸುವ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಥಟ್ಟಂತ ಉತ್ತರಿಸಿ ಎಂಬ ತಲೆಬರಹದಡಿ 7 ದಿನದಲ್ಲಿ ಮಕ್ಕಳು ಆಯುರ್ವೇದದ ಕುರಿತು ಎಷ್ಟು ಕಲಿತರೆಂದು ರಸಪ್ರಶ್ನೆಯ ನಡೆಸುವುದರ ಮೂಲಕ ತಿಳಿದುಕೊಳ್ಳಲಾಯಿತು. ಮಗುವಿನ ರೋಗಮುಕ್ತ ಬಾಳಿಗಾಗಿ 1 ಲಸಿಕೆ ಎಂಬ ಶೀರ್ಷಿಕೆಯಡಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಹಾಕಿಸಬೇಕಾದ ಸ್ವರ್ಣಪ್ರಾಶನ ಲಸಿಕೆಯ ಕುರಿತು ಟೀಮ್ ಚವನ ಮ್ಯಾಡ್ ಆಡ್ ಪ್ರದರ್ಶಿಸುವ ಮೂಲಕ ಪಾಲಕರಲ್ಲಿ ಅರಿವು ಮೂಡಿಸಲಾಯಿತು.
8ನೇ ಅಧ್ಯಾಯದಲ್ಲಿ ಹೇಳಲಾದ ದೇವಪೂಜೆಯ ಮನದಲ್ಲಿರಿಸಿ ಆಯುರ್ ಸಪ್ತಾಹದ ಪ್ರತಿ ಅಂಶವನ್ನು ಸ್ತೋತ್ರಾವಳಿಯ ಮೂಲಕ ಆರಂಭಿಸಲಾಯಿತು. ಹಳೆಯದನ್ನು ಮೆಲುಕು ಹಾಕುತ್ತಾ ನಾಳೆಯ ಯೋಜನೆಗಳ ವಿಮಾನಸ್ಥಾನ 8ನೇ ಅಧ್ಯಾಯದಲ್ಲಿ ಹೇಳಲಾದ ಸ್ವ ಅಧ್ಯಯನದ ಮೂಲಕ ಉತ್ಕೃಷ್ಟಗೊಳಿಸಲು ಚರಕ ಸಂಹಿತೆಯ ಪಠಣವ ಮಾಡಲಾಯಿತು. ಏಟಕ್ಕೆ ಇದು ಒಂದು ಬೆಳ್ಳುಳ್ಳಿ ಮೆಣಸು ಮೆಣಸು ಅದು ಗಾಯತ್ರಿ. ಇದು ಯಾವ ಸೊಪ್ಪಮ್ಮ? ನಾಗದಳಿ ಸೊಪ್ಪು. ಇದು ಜ್ವರ ಜ್ವರ ಬಂದ್ರೆ ಇನ್ನು ತಲೆನೋವು ಶೀತ ಕೆಮ್ಮು ಆದ್ರೆ ಎಲ್ಲ ತಿನ್ನಿಸ್ಬೋದು. ಹೊಸ್ಕಿ ತಲೆಗೆ ರಸನಾದ್ರು ಕುಡಿಸ್ಬೋದು. ತಲೆಗೆ ಹಾಕಿ ಕಟ್ಟಿದ್ರೆ ಶೀತ ಎಲ್ಲ ಹೊಡಕ್ಕೆ ತಲೆಗೆ. ನಾವು ಚಟ್ನಿನೂ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ. ಮತ್ತೆ ಮೂಳೆ ಬಿದ್ದು ಜೇಂಟ ಇರುತ್ತಲ್ಲ, ಮೂಳೆ ಜೇಂಟ ಆಗೋದಕ್ಕೆ ಅದಕ್ಕೆಲ್ಲ ಒಳ್ಳೇದು. ರಸ ಮುಚ್ಚಿಬಿಟ್ಟು ಅದನ್ನ ಮಿಕ್ಸಿ ಹಾಕಿ ರುಬ್ಬಿಟ್ಟು ರಸ ಮಾಡಿ ಗಂಟು ಉಯ್ಕೋಬಹುದು. ವಿಮಾನ 8ನೇ ಅಧ್ಯಾಯದಲ್ಲಿ ತಿಳಿಸಿದ ಹಾಗೆ ಬೇರೆ ಶಾಸ್ತ್ರಗಳನ್ನು ಕಲಿಯುವ ಹುಮ್ಮಸ್ಸಿನಿಂದ ಅನುಭವದ ಆಲದ ಮರಗಳಾದ ಕೆಲವು ನಾಟಿ ವೈದ್ಯರನ್ನು ಭೇಟಿ ಮಾಡಿ ಬಳಕೆಯಲ್ಲಿರುವ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ತಿಳಿದುಕೊಳ್ಳಲಾಯಿತು. ಕೆಲವು ಪೂರ್ಣ ವಿರಾಮಗಳು ಹೊಸ ವಾಕ್ಯದ ಆರಂಭಕ್ಕಾಗಿ, ಹಾಗೆಯೇ ಮಳೆ ಚಳಿಗೆ ಜಗ್ಗದೆ ಮಾಡಿದ ಆಯುರ್ಗ್ರಾಮ ಆಯುರ್ವೇದವ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದರ ಆರಂಭ ಎಂದು ತುಳಸಿಗೆ ನೀರೆರೆಸುತ್ತಾ ಜನರಿಂದ ಪ್ರತಿಜ್ಞೆಯ ಮಾಡಿಸಲಾಯಿತು. ನಂತರ ಆಯುರ್ ಸಪ್ತಾಹವ ಮೆಲುಕು ಹಾಕುತ್ತಾ ಅತಿಥಿಗಳು ಗ್ರಾಮದಲ್ಲಿ ಅವರು ಕಂಡ ಬದಲಾವಣೆಗಳ ಕುರಿತು ತಿಳಿಸಿದರು. ಅನಂತರ ವಿದ್ಯುತ್ ಕಡಿತದಿಂದ ಅಡಚಣೆ ಆದರೂ ಟಾರ್ಚ್ ಬೆಳಕಿನಲ್ಲೇ ಆಯುರ್ ಸಪ್ತಾಹದಲ್ಲಿ ಹಮ್ಮಿಕೊಳ್ಳಲಾದ ಎಲ್ಲ ಚಟುವಟಿಕೆಗಳ ಪ್ರಯೋಜನಗಳ ಸಾರಾಂಶವನ್ನು ತಿಳಿಸಲು ಆಯುರ್ ನಾಟಕವೊಂದನ್ನು ಪ್ರದರ್ಶಿಸಲಾಯಿತು. 7 ದಿನದಲ್ಲಿ ನಡೆಸಿದ ಹಲವಾರು ಸ್ಪರ್ಧೆಗಳ ವಿಜೇತರಿಗೆ ಅತಿಥಿಗಳಿಂದ ಬಹುಮಾನ ವಿತರಣೆಯೂ ನಡೆಯಿತು. ಕೊನೆಯಲ್ಲಿ ತಂಡದ ನಾಯಕ ಮುಂದಿನ ದಿನಗಳಲ್ಲಿ ಈ ಆಯುರ್ ಗ್ರಾಮ ಹೇಗಿರಬೇಕೆಂಬುದರ ಬಗ್ಗೆ ಮಾತನಾಡುತ್ತಾ ಬಂದವರಿಗೆ ದಿನಚರ್ಯದ ಕಿಟ್ಗಳನ್ನು ವಿತರಿಸಿ ಆಯುರ್ ಸಂಜೆಗೆ ಪೂರ್ಣ ವಿರಾಮ ನೀಡಲಾಯಿತು. ಫಸ್ಟ್ ಆಫ್ ಆಲ್ ನೀವು ಬಂದಿರೋದಕ್ಕೆ ಧನ್ಯವಾದಗಳು. ಆಮೇಲೆ ನೀವು ಬಂದಿರೋದ್ರಿಂದ ಆಯುರ್ವೇದದ ಬಗ್ಗೆ ಹಳ್ಳಿಗಳಿಗೆ ಅಷ್ಟೊಂದು ಇದಾಗಿ ಗೊತ್ತಿರಲ್ಲ. ಆಮೇಲೆ ಜನಗಳಿಗೆ ಆಯುರ್ವೇದಕ್ಕೂ ಹಿಂಗೆ ಮೆಡಿಸಿನ್ ಇದ್ರು ಇದೆ ಅಂತ ಚೆನ್ನಾಗಿ ಅರಿವು ಮೂಡಿಸಿದ್ದಾರೆ. ಆಮೇಲೆ ಈ BP ಶುಗರು ಇವಕ್ಕೆಲ್ಲ ಮನೇಲೆ ಮದ್ದು ತಯಾರಿಸ್ಕೋಬೋದು ಅಂತ ಹೇಳಿದ್ರೆ, ಇವಾಗ ಹೊರಗಡೆಯಿಂದ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಅವರೆಲ್ಲ ಬಂದರೆ ಏನು ಮಾಡೋರು ಅಂದರೆ ಒಂದು ಪ್ರೋಗ್ರಾಮ್ ಮಾಡೋರು, ಆಮೇಲೆ ಹಿಂಗೆ ಐತೆ ಅಂತ ಮಾಹಿತಿ ಹೇಳೋರು ಅಷ್ಟೇ. ನೀವು ಖುದ್ದಾಗಿ ಮನೆಗೆ ಹೋಗಿ ಭೇಟಿ ನೀಡಿ ಇವಾಗ ಅವರ ಯೋಗಕ್ಷೇಮಲ್ಲಿ ವಿಚಾರಿಸಿ ಅವರಿಗೆ ಇಂಥ ಮದ್ದು ತಗೊಳ್ಳಿ, ಇಂಥ ಇದಕ್ಕೆ ಇಂಥ ಔಷಧಿ ತಗೊಳ್ಳಿ ಅಂತ ಹೇಳಿ ಚೆನ್ನಾಗಿ ಆಯುರ್ವೇದಕ್ಕಿಂತ ಚೆನ್ನಾಗಿ ಜನಗಳಿಗೆ ಅರಿವು ಮೂಡಿಸಿದ್ರು. ಬ್ರಷ್ ಮಾಡೋದ ಪುಡಿ ಮಾತ್ರ ಮಾಡಿದ್ವಿ. ಪಲಾವ್ ಎಲೆ, ಏಲಕ್ಕಿ, ಮೆಣಸು, ಚಕ್ಕೆ, ಕಲ್ಲಿದ್ಲು ಎಲ್ಲನೂ ಹಾಕಿ ಮಿಕ್ಸಿಲಿ ಆಡಿಸ್ಬಿಟ್ಟು ಬ್ರಷ್ ಮಾಡೋದು. ಹೇಗೆ ಅನ್ನಿಸ್ತು ನಿಮಗೆ? ಅದು ತುಂಬ ಚೆನ್ನಾಗಿತ್ತು. ಒಂದು ವಾರದ ಚಟುವಟಿಕೆಗಳ ಸಾಧಕ ಬಾಧಕಗಳ ಅರಿಯಲು ಜನರ ಅಭಿಪ್ರಾಯಗಳನ್ನು ನಮೂದಿಸಿಕೊಳ್ಳಲಾಯಿತು. ಸಂಜೆ 7:30 ಒಳಗೆ ಊಟ ಮಾಡಬೇಕು. ಹುಳಿ ಇದು ಪದಾರ್ಥ ಹೆಚ್ಚೆ ತಿನ್ನಬಾರ್ದು. ಒಂದು ಲೋಟ ಸಂಜೆ ಮೇಲೆ ಹಾಲು ಕುಡಿಬೇಕು. ಆರೋಗ್ಯಕ್ಕೆ ಕಾಪಾಡಬೇಕಾದ್ರೆ ಹಸಿ ತರಕಾರಿ ಇವು ಹೆಚ್ಚೆ ಉಪಯೋಗಿಸ್ಬೇಕು. ಅಕ್ಕಿ, ಉಪ್ಪು, ನೀರು, ಬಾರಿ, ನೆಲ್ಲಿಕಾಯಿ, ಹಾಲು, ಜೇನುತುಪ್ಪ, ತುಪ್ಪ, ಮಾಂಸ ಹೀಗೆ ಸಿಕ್ಕ ಸಾಧಕ ಬಾಧಕಗಳ ವಿಶ್ಲೇಷಿಸುತ್ತಾ ಟೀಮ್ ಚವನ ಆಯುರ್ವೇದ ಕಲಿಕೆಯ 3 ಮೆಟ್ಟಿಲುಗಳಾದ ಪ್ರಚಾರ, ಪರಿಚಯ, ಅಭ್ಯಾಸವ ಸಂಪೂರ್ಣಗೊಳಿಸಿ ತೃಪ್ತಿಯ ನಿಟ್ಟುಸಿರು ಬಿಟ್ಟಿತು. ಈ ಬಾಂಧವ್ಯ ಇಲ್ಲಿಗೇ ಮುಗಿಯದೆ ತಿಂಗಳಿಗೊಮ್ಮೆ ಗ್ರಾಮದ ಭೇಟಿ ಎಂಬ ಯೋಜನೆಗೂ ಜನ್ಮ ನೀಡಿತು. ಕಲಿಸುವ ಜೊತೆಗೆ ಟೀಮ್ ಚವನಕ್ಕೆ ಪ್ರಾಯೋಗಿಕ ಜ್ಞಾನವೂ ದೊರೆಯಿತು. 1 ವಾರ 168 ಗಂಟೆ ಹಲವು ಕಲಿಕಾ ಚಟುವಟಿಕೆ.
ಎಲ್ಲದರಲ್ಲಿ ಪಾಲ್ಗೊಂಡ ಕೋರವಂಗಲ ಗ್ರಾಮದಿಂದ ಮಾದರಿ ಆಯುರ್ ಗ್ರಾಮವಾಗಿ ಬದಲಾಯಿತು. ಆದ್ದರಿಂದ ವೀಕ್ಷಕರಿಗೆ ಟೀಮ್ ಚ್ಯವನದ ಸಂದೇಶವೇನೆಂದರೆ, ಸರಿಯಾಗಿದ್ರೆ ದಿನಚರಿ, ಸ್ವಾಸ್ಥ್ಯವಲ್ಲಿ ಹಾಜರಿ, ಜೊತೆಗಿದ್ರೆ ಆಯುರ್ವೇದ ಸುಖವಲ್ಲಿ ಖಾತರಿ. ಆಯುರ್ವೇದವ ಕಲಿಯೋಣ, ಆಯುರಾರೋಗ್ಯ ಪಡೆಯೋಣ. ಆರೋಗ್ಯ ನಮ್ಮ ಕೈಯಲ್ಲಿ, ಚರಕ ನಮ್ಮ ಜೊತೆಯಲ್ಲಿ, ಚರಕ ನಮ್ಮ ಜೊತೆಯಲ್ಲಿ. ಆದ್ದರಿಂದ ಬದಲಾವಣೆಗಾಗಿ ಚರಕ. ಬದಲಾವಣೆಗಾಗಿ ಚರಕ ಕೊಡಿ. Ayurgrama 2.0 Ayurgrama Ayur Bharata. Subscribe and share this video to all and join hands with us to reach Ayurveda to each.